ನಮ್ಮ ಜೀವನ ಎಷ್ಟು ವೇಗವಾಗಿ ಸಾಗುತ್ತಾ ಇದೆಯೋ ಅಷ್ಟೇ ವೇಗವಾಗಿ ಹಲವು ಕಾಯಿಲೆಗಳು ಕೂಡ ಬರುತ್ತಾ ಇವೆ. ಅದಕ್ಕೆ ವೈದ್ಯಕೀಯ ಸಲಹೆಗಳನ್ನು ಪಡೆದು ಸ್ವಲ್ಪ ಮಟ್ಟಿಗೆ ಗುಣಮುಖರಾಗಿದ್ದರೂ ಇಂದಿನ ಕಾಯಿಲೆಗಳು ಅಷ್ಟು ಸುಲಭವಾಗಿ ನಮ್ಮನ್ನು ಒಂಟಿ ಮಾಡಿ ಬಿಟ್ಟು ಹೋಗುವುದಿಲ್ಲ ಬಿಡಿ. ಆದ್ರೆ ಹಲವು ವೈದ್ಯಕೀಯ ಗುಣಗಳನ್ನು ಹೊಂದಿರುವ ವಸ್ತುಗಳಿಂದ ಸುಲಭವಾಗಿ ಕಾಯಿಲೆಗಳನ್ನು ಗುಣಮುಖ ಮಾಡಿಕೊಳ್ಳಬಹುದು. ಕಾಯಿಲೆಗಳು ಬರುವುದನ್ನು ತಡೆಯಬಹುದು. ಯಾವುದೇ ಔಷಧಿಗಳಿಂದ ವಾಸಿಯಾಗದ ಕಾಯಿಲೆಗಳು ಕೆಂಪು ಅಕ್ಕಿಯಿಂದ ವಾಸಿಯಾಗುತ್ತದೆ. ಅಂದರೆ ಭತ್ತ ಮಾತ್ರ ತೆಗೆದ ಕೆಂಪು ಅಕ್ಕಿ. ಈ ಕೆಂಪು ಅಕ್ಕಿಯಲ್ಲಿ ಅಧಿಕ ಪೌಷ್ಟಿಕಾಂಶಗಳು ಇರುವುದರಿಂದ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಕೆಂಪು ಅಕ್ಕಿಯ ವಿಶೇಷ ಏನೆಂದರೆ ನೀವು ಎಷ್ಟು ತಿಂದರೂ ಕೂಡ ಹೊಟ್ಟೆ ತುಂಬುವುದೇ ಇಲ್ಲ. ತಿನ್ನಲು ತುಂಬಾ ರುಚಿಯಾಗಿರುತ್ತದೆ. ಈ ಕೆಂಪು ಅಕ್ಕಿಯನ್ನು ಒಂದು ಸಲ ಊಟ ಮಾಡಿದ್ರೆ ಸುಮಾರು 6 ರಿಂದ 8 ಗಂಟೆಗಳ ಕಾಲ ಆರಾಮಾಗಿ ಇರಬಹುದು. ಏನೇನು ಸಂಕಟ ಆಗುವುದಿಲ್ಲ. ಹೊಟ್ಟೆ ತಂಪಾಗಿರುತ್ತದೆ. ಸುಸ್ತು ಕೂಡ ಆಗುವುದಿಲ್ಲ. ಇಡೀ ದಿನ ದೇಹ ಮತ್ತು ಮನಸ್ಸು ಆನಂದಮಯವಾಗಿರುತ್ತದೆ. ಇದೇ ತಾನೇ ಎಲ್ಲ ಮನುಷ್ಯರಿಗೆ ಬೇಕಾಗಿರುವುದು. ಕೆಂಪು ಅಕ್ಕಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್, ಕೊಬ್ಬು, ಬಜ್ಜು, ವಾತ, ಪಿತ್ತ ಹಾಗೂ ಕಫದಿಂದ ಉಂಟಾದ ರೋಗಗಳು, ಮೈಕೈ ನೋವುಗಳು, ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಹೊಟ್ಟೆ ಉರಿ ಇತ್ಯಾದಿ ಮತ್ತು ದೇಹದಲ್ಲಿರುವ ಎಲ್ಲಾ ರೀತಿಯ ವಿಷ ಪದಾರ್ಥಗಳನ್ನು ಹೊಡೆದೊಡಿಸುತ್ತದೆಯಂತೆ. ಅಷ್ಟೇ ಅಲ್ಲ, ಕೆಂಪು ಅಕ್ಕಿಯ ಅನ್ನವನ್ನು ತಿನ್ನುವುದರಿಂದ ಕ್ಯಾನ್ಸರ್ ಸಹ ವಾಸಿಯಾಗುತ್ತದೆ ಎಂದು ವಿಜ್ಞಾನಿಗಳು ಇತ್ತೀಚೆಗೆ ಕಂಡು ಹಿಡಿದಿದ್ದಾರೆ. ಇನ್ನು ಬಿಳಿ ಅಕ್ಕಿಗಿಂತ ಕೆಂಪು ಅಕ್ಕಿ ಯಾಕೆ ಉತ್ತಮ ಎಂದರೆ ಬಿಳಿ ಅಕ್ಕಿಯನ್ನು ತಯಾರಿಸುವಾಗ ಅದರ ಮೇಲಿನ ಪದರವನ್ನು ತೆಗೆಯಲಾಗುತ್ತದೆ. ಅಂದರೆ ಅದನ್ನು ನೈಸ್ ಆಗಿ ಪಾಲಿಶ್ ಮಾಡಲಾಗುತ್ತದೆ. ಈ ವೇಳೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಬಿ, ಫೈಬರ್ ಅಂಶ, ಕಾರ್ಬೋಹೈಡ್ರೇಟ್, ಕೊಬ್ಬಿನ ಅಂಶ ಹಾಗೂ ಮಿನರಲ್ ಅಂಶ ಕಳೆದು ಹೋಗುತ್ತದೆ. ಇನ್ನು ಬಿಳಿ ಅಕ್ಕಿಗಿಂತ ಕೆಂಪು ಅಕ್ಕಿ ಯಾಕೆ ಉತ್ತಮ ಎಂದರೆ ಕೆಂಪು ಅಕ್ಕಿಯನ್ನು ಯಾವುದೇ ರೀತಿಯಾಗಿ ಪಾಲಿಶ್ ಮಾಡಿರುವುದಿಲ್ಲ ಹಾಗೂ ಮ್ಯಾಗ್ನೀಷಿಯಂ ಅಂಶಗಳು ಹೆಚ್ಚು ಇರುತ್ತದೆ. ಇದು ನಮ್ಮ ನರಮಂಡಲವನ್ನು ವೃದ್ಧಿಸುತ್ತದೆ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವಂತಹ ಅಂಶವು ಹೃದಯ ನಾಳಗಳನ್ನು ಬಲಪಡಿಸುತ್ತದೆ. ಜೊತೆಗೆ ಹೃದಯ ನಾಳಗಳಲ್ಲಿರುವ ಅನಾವಶ್ಯಕವಾದ ಕೊಬ್ಬು ಸೇರದಂತೆ ತಡೆಯುತ್ತದೆ. ಹಾಗೆಯೇ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತದೆ. ನೋಡಿದ್ರಲ್ಲ ಗೆಳೆಯರೆ, ಬಿಳಿ ಅಕ್ಕಿಗಿಂತ ಕೆಂಪು ಅಕ್ಕಿ ಎಷ್ಟು ಉತ್ತಮವೆಂದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ.